ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ತಮ್ಮ ಅಭಿಮಾನದ ಜಂಬೂ ಸವಾರಿ ಎಂಬ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಆದರದ ಸ್ವಾಗತ. ಇಂದಿನ ಸಂಚಿಕೆಯ ವಿಷಯ ಕಾವ್ಯ ಖಡ್ಗ. ಇಂದು ನಾನು ಕರ್ನಾಟಕದ ವಿಶೇಷ ವ್ಯಕ್ತಿತ್ವದ ರಾಜಕಾರಣಿಯೊಬ್ಬರು, ಕನ್ನಡದ ಒಬ್ಬ ಶ್ರೇಷ್ಠ ಕವಿ ಹಾಗೂ ಆ ಕವಿಯ ಕಾವ್ಯಗಳ ಬಗ್ಗೆ ಚಿಂತನೆ ನಡೆಸಿದ ಸಂಗತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಆ ರಾಜಕಾರಣಿಗಳು ಯಾರೆಂದರೆ ಸೃಜನಶೀಲ, ಸಾಹಿತ್ಯಿಕ ಹಾಗೂ ಸಹೃದಯ ಮನಸ್ಸುಳ್ಳ ವ್ಯಕ್ತಿ ಶ್ರೀ ಯಗಟಿ ಸೂರ್ಯನಾರಾಯಣ್ ವೆಂಕಟೇಶ್ ದತ್ತ, ಅಂದರೆ YSV ದತ್ತ ಅವರು. ಕಡೂರು ಕ್ಷೇತ್ರದ ಮಾಜಿ ಶಾಸಕರಾದ ಇವರು ರಾಜಕಾರಣಿಗಳಲ್ಲೇ ವಿಶಿಷ್ಟವಾದ ಹಾಗೂ ಅಪರೂಪದ ವ್ಯಕ್ತಿತ್ವವುಳ್ಳವರು. ನಮ್ಮ ನಾಡಿನ ಸಂಸ್ಕೃತಿ, ಪರಂಪರೆ, ಸಾಹಿತ್ಯ, ಅದರಲ್ಲೂ ಹಳೆಗನ್ನಡ ಕಾವ್ಯಗಳಿಂದ ಹಿಡಿದು ಇತ್ತೀಚಿನ ನವೋದಯ ಕಾವ್ಯಗಳವರೆಗೆ ಅಪಾರ ಜ್ಞಾನ ಹಾಗೂ ಅಭಿಮಾನ ಹೊಂದಿರುವವರು. ಇಂತಹ ಸಾಹಿತ್ಯಿಕ ಮನಸ್ಸುಳ್ಳ ಇವರು ನಮ್ಮ ಪ್ರೀತಿಯ ಕವಿ, ರಾಷ್ಟ್ರಕವಿ ಶ್ರೀ GS ಶಿವರುದ್ರಪ್ಪನವರ ಕಾವ್ಯಗಳ ಬಗ್ಗೆ ಚಿಂತನೆ ನಡೆಸುತ್ತಾ, ಅವು ಬರೀ ಕವಿತೆಗಳಲ್ಲ, ಈ ಸಮಾಜವನ್ನು ತಿದ್ದುವ, ತೀಡುವ ಮೊನಚಾದ ಕಾವ್ಯ ಖಡ್ಗಗಳು ಎಂದು ಹೇಳುವ ಒಂದು ಸದಾಶಯದ ಲೇಖನವನ್ನು ಪ್ರಜಾವಾಣಿ ಪತ್ರಿಕೆಯಲ್ಲಿ ಹಂಚಿಕೊಂಡಿದ್ದಾರೆ. ಆ ಲೇಖನವನ್ನು ನಾನೀಗ ತಮ್ಮೆದುರು ತಂದಿದ್ದೇನೆ. ಬನ್ನಿ ಹಾಗಾದರೆ ಆ ಕಾವ್ಯ ಖಡ್ಗಗಳ ಮೊನಚನ್ನು ಅರಿಯೋಣ. ತಿದ್ದುವ, ತಿವಿಯುವ ಕಾವ್ಯ ಖಡ್ಗ. ರಾಷ್ಟ್ರಕವಿ GS ಶಿವರುದ್ರಪ್ಪನವರ ಜನ್ಮ ಶತಾಬ್ದಿ ವರ್ಷವಿದು. ಸಹೃದಯರಿಗೆ ಅವರು GSS ಎಂದೇ ಪ್ರಿಯರು. ನವೋದಯ ಹಾಗೂ ನವ್ಯ ಕಾವ್ಯ ಮಾರ್ಗಗಳ ಲಕ್ಷಣಗಳನ್ನು ಒಗ್ಗೂಡಿಸಲು ಯತ್ನಿಸಿದವರು ಎಂಬ ಅರ್ಥದಲ್ಲಿ ಸಮಕಾಲೀನ ಕಾವ್ಯವನ್ನು ಚರ್ಚಿಸುವ ಸಂದರ್ಭಗಳಲ್ಲೆಲ್ಲ ಅವರನ್ನು ಸಮನ್ವಯ ಕವಿ ಎನ್ನುವ ಪರಿಪಾಠವಿದೆ. ಆದರೆ GSS ಅವರ ಕಾವ್ಯ ಮಾರ್ಗವೇ ವಿಶಿಷ್ಟ, ವಿಭಿನ್ನ. ನವೋದಯ ಕಾಲಘಟ್ಟದ ಕುವೆಂಪು ಅವರ ಪ್ರಭಾವಕ್ಕೆ ಒಳಗಾದರೂ ತಮ್ಮ 4 ದಶಕಗಳ ಕಾವ್ಯ ಕೃಷಿಯಲ್ಲಿ ಅವರು ತುಳಿದದ್ದು ತಮ್ಮದೇ ನೆಲವನ್ನು, ಬಿತ್ತಿದ್ದು ತಮ್ಮ ನಂಬುಗೆಯನ್ನು. ಅವರ ಕಾವ್ಯ ಮನೋಧರ್ಮವನ್ನು ಸರಳೀಕರಿಸಿ ಹೇಳುವುದಾದರೆ, ಅವರು ತಮ್ಮ ಕಾವ್ಯ ರಚನೆಯಲ್ಲಿ ನಿಭಾಯಿಸಿದ್ದು 2 ಜಗತ್ತುಗಳನ್ನು. ಮೊದಲನೆಯದು ಚಿತ್ತಾತ್ಮಕವಾದ ಜೀವ ಸಮೃದ್ಧಿ ಪ್ರಕೃತಿ ಜಗತ್ತು. ಎರಡನೆಯದು ನೇತ್ಯಾತ್ಮಕವಾದ ಮಾನವ ಕೇಂದ್ರಿತ ಸಮಾಜ ವ್ಯವಸ್ಥೆಯ ಜಗತ್ತು. ಮೊದಲನೆಯ ಜಗತ್ತಿನ ಇತ್ಯಾತ್ಮಕತೆಯನ್ನು ನಿರೂಪಿಸುವಾಗ ವಿಸ್ಮಯ, ಉತ್ಸುಕತೆಗಳೇ ಪ್ರಧಾನ ಭಾವಗಳಾಗುತ್ತವೆ. ಎರಡನೆಯ ಜಗತ್ತಿನ ನೈತಾತ್ಮಕತೆಯನ್ನು ನಿರೂಪಿಸುವಾಗ ಖಿನ್ನತೆ, ಸಾತ್ವಿಕ ಸಿಟ್ಟು, ಹತಾಶೆಯ ಅಂಚಿನಲ್ಲಿ ಉಳಿಯುವ ಅಸಹಾಯಕತೆ ಇವು ಅವರ ಕವಿತೆಗಳ ಪ್ರಧಾನ ಭಾವಗಳಾಗುತ್ತವೆ ಎಂಬ ವಿಮರ್ಶಕ KV ನಾರಾಯಣ್ ಅವರ ಮಾತುಗಳು ತುಂಬಾ ಗಮನಾರ್ಹ. ನವೋದಯದಿಂದ ಮೂಡಿಬಂದ ಈ ಕವಿ ಕನ್ನಡ ಕವಿತೆ ಹಾದು ಹೋದ ಎಲ್ಲ ನೆಲೆಗಳನ್ನೂ ಕಂಡರು, ಪ್ರತಿಕ್ರಿಯಿಸಿದರು. ನವ್ಯ ಬಂಡಾಯ ಮಾರ್ಗಗಳು ಅವರ ಕವಿತೆಗಳ ಪರಿವಲಯದಲ್ಲಿ ನುಗ್ಗಿ ಬಂದವು. ಯಾವ ಪಂಥಕ್ಕೂ ಕಟ್ಟು ಬೀಳದ ತಮ್ಮ ಕಾವ್ಯದ ಉದ್ದೇಶವನ್ನು GSS ಅವರು ಹೀಗೆ ಸಾರುತ್ತಾರೆ: ಅದೂ ಬೇಕು, ಇದೂ ಬೇಕು, ಎಲ್ಲವೂ ಬೇಕು ನನಗೆ, ದಾರಿ ನೂರಾರುವೆ ಬೆಳಕಿನ ರಮನೆಗೆ, ಬೇಡ ನನಗೆ ಸಿದ್ಧಾಂತಗಳ ರಾದ್ಧಾಂತ, ನೂರಾರು ಭಾವದ ಬಾವಿ, ಎತ್ತಿಕೋ ನಿನಗೆ ಬೇಕಾದಷ್ಟು ಸಿಹಿ ನೀರ, ಪಾತ್ರೆಯ ಆಕಾರಗಳ ಕುರಿತು ಏತಕ್ಕೆ ಜಗಳ, ನಮಗೆ ಬೇಕಾದದ್ದು ದಾಹ ಪರಿಹಾರ. ಹಿನ್ನುಡಿ ಎಂಬ ಕವಿತೆ. ಸಾಮಗಾನದಿಂದ ದೀಪದ ಹೆಜ್ಜೆ ಕವನ ಸಂಕಲನದವರೆಗಿನ ಅವರ ಸುಮಾರು 500 ಕವಿತೆಗಳಲ್ಲಿ ನನಗೆ ಇಂದಿನ ವ್ಯವಸ್ಥೆಗೆ ಪ್ರಸ್ತುತವೆನಿಸಿದ್ದು ಮಾನವ ಕೇಂದ್ರಿತ ಸಮಾಜ ವ್ಯವಸ್ಥೆಗೆ ಕನ್ನಡಿ ಹಿಡಿಯುವ ಕವಿತೆಗಳು. ಅವು ಒಂದು ರೀತಿಯಲ್ಲಿ ಕಾವ್ಯ ಖಡ್ಗ, ನಮ್ಮನ್ನು ತಿವಿಯುತ್ತವೆ, ತಿದ್ದಲು ಯತ್ನಿಸುತ್ತವೆ. 50 ವರ್ಷಗಳ ಹಿಂದೆ ಅವರು ಬರೆದ ಕವನ ಗಾಂಧಿ. ಗಾಂಧೀಜಿ ಹೆಸರೇ ರಾಜಕೀಯ ಲಾಭದ ಸರಕಾಗಿರುವ ಈ ಸಂದರ್ಭದಲ್ಲಿ ಈ ಕವನ ಹೆಚ್ಚು ಪ್ರಸ್ತುತವೆನಿಸುತ್ತದೆ. ಗಾಂಧೀಜಿಯನ್ನು ನೀನೊಬ್ಬ ವಿಚಿತ್ರ ಮನುಷ್ಯ ಎಂದೆನ್ನುವ GSS ಎಲ್ಲವನ್ನೂ ಅಂಗಡಿ ತೆರೆದು ಬೆಲೆ ಕಟ್ಟಬರದ ಈ ಮಂದಿಯ ಮುಂದೆ ಹರಾಜಿಗಿಟ್ಟೆ. ಕಾಸಿಗೆ ಕಾಸು, ಬಡ್ಡಿಗೆ ಬಡ್ಡಿ ಸೇರಿಸುತ್ತಾ ಬ್ಯಾಂಕಿನಲ್ಲಿ ಬೆಳೆವ ಬಡ್ಡಿಗೆ ರೋಮಾಂಚನಗೊಳ್ಳುತ್ತಾ ಕೂತವರ ನಡುವೆ ನೀನು ಎಲ್ಲಿಂದ ಬಂದೆಯೋ ಮಹಾರಾಯ ಎನ್ನುವಲ್ಲಿನ ಅವರ ವ್ಯಂಗ್ಯ ಮತ್ತು ನೀ ಬಂದು ಹೋದ ಮೇಲೆ ಏನೇನಾಗಿದೆ ಎಂದು ಹೇಳಲಾರೆ, ನಿನ್ನೆದೆಗೆ ತಾಕಿದ ಗುಂಡು ನಮ್ಮೆದೆಗೂ ತಾಕಿದ್ದರೆ ಆ ಮಾತೇ ಬೇರೆ ಎಂದು ಹೇಳುವಲ್ಲಿ ಮಡುಗಟ್ಟಿರುವ ಖಿನ್ನತೆ, ಮಿಶ್ರ ಸಿಟ್ಟು ನಮ್ಮನ್ನು ತಟ್ಟದೇ ಇರಲಾರದು. ಪ್ರೀತಿ ಇಲ್ಲದ ಮೇಲೆ 1987ರಲ್ಲಿ ಬರೆದ ಕವನ. ಈ ಕವನದಲ್ಲಿ ಪ್ರೀತಿ ಇಲ್ಲದ ಮೇಲೆ ಸಂಶಯದ ಗಡಿಗಳುದ್ದಕ್ಕೂ ಸಿಡಿಗುಂಡುಗಳ ಕದನ ನಿಂತೀತು ಹೇಗೆ, ಜಾತಿ, ಮತ, ಭಾಷೆ, ಬಣ್ಣಗಳ ಗೋಡೆಯ ನಡುವೆ ನರಳುವ ಪಾಡು ತಪ್ಪೀತು ಹೇಗೆ, ನಮ್ಮ ನಿಮ್ಮ ಮನಸ್ಸು ಮರುಭೂಮಿಯಾಗದ ಹಾಗೆ ತಡೆಗಟ್ಟುವುದು ಹೇಗೆ
ಎಂಬ ಅವರ ಪ್ರಶ್ನೆ ಈಗಲೂ ನಮ್ಮನ್ನು ಕಾಡುತ್ತಿರುವ ಪ್ರಶ್ನೆಯಾಗಿಯೇ ಉಳಿದಿದೆ. 1992ನೇ ವರ್ಷ. ಅಯೋಧ್ಯೆಯ ನೆನಪು ನಿಮಗಿರಬಹುದು. ಆಗ GSS ಬರೆದ ಕವನ ನೀವೇ ಹೇಳಿ. ಕೇಳಿದಿರಾ ಮಹಾಜನರೇ, ಕೇಳಿದಿರಾ? ದೇವಸ್ಥಾನಗಳನ್ನು ಕಟ್ಟಿಸುತ್ತಾರಂತೆ ಇವರು. ಇನ್ನು ದೇವರುಗಳಿಗೆ ಭಯವಿಲ್ಲ. ಹಾಲಿನ ಮಳೆ ಸುರಿಯುತ್ತದೆ, ಜೇನಿನ ಹೊಳೆ ಹರಿಯುತ್ತದೆ, ರಾಮರಾಜ್ಯವಾಗುತ್ತದೆ ಇಡೀ ದೇಶ. ಇನ್ನು ತಡವಿಲ್ಲ. ಆದರೆ ಮಹಾಜನರೇ ಕೇಳಿ, ಈಗಾಗಲೇ ಹೊಟ್ಟೆಗಿಲ್ಲದೆ ತತ್ತರಿಸುವ ದೇವಸ್ಥಾನಗಳನ್ನೇನು ಮಾಡೋಣ? ಕಣ್ಣಲ್ಲೇ ಬೆಳಕಿಲ್ಲದ ದೇವಸ್ಥಾನಗಳನ್ನೇನು ಮಾಡೋಣ? ಬಾಯಿಲ್ಲದೆ ಬತ್ತಲಾಗಿ ಬಿದ್ದ ದೇವಸ್ಥಾನಗಳನ್ನೇನು ಮಾಡೋಣ? ನೀವೇ ಹೇಳಿ ಎನ್ನುವ GSS ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ ಎಂಬ ಬಸವಣ್ಣನ ವಚನವನ್ನು ಜ್ಞಾಪಿಸುತ್ತಾರೆ. ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ ಎಂದ ಕುವೆಂಪು ಅವರು GSS ಅವರ ಮೇಲೆ ಗಾಢ ಪ್ರಭಾವ ಬೀರಿದಂತೆ ಕಾಣುತ್ತದೆ. ಇಂದಿನ ಜನತಂತ್ರ ವ್ಯವಸ್ಥೆಯಲ್ಲಿ ಜನರು ಪ್ರಜ್ಞಾವಂತಿಕೆ ಮೆರೆಯದಿದ್ದರೆ ಏನಾದೀತು? GSS ಸುವರ್ಣ ಸಂಕಟವಾದೀತು ಎನ್ನುತ್ತಾರೆ. ಅದೇ ಹೆಸರಿನ ಕವನದಲ್ಲಿ ಹಿತ್ತಾಳೆಯೇ ಚಿನ್ನವೆಂದು ಕಬ್ಬಿಣಗಳೆಲ್ಲ ಉದ್ಘೋಷಿಸುವ ಹೊತ್ತಿನಲ್ಲಿ ನಿಜವಾದ ಚಿನ್ನಕ್ಕೆ ಅನಿಸಿತು ಮತ್ತೆ ನಾ ಹೋಗುವುದೇ ಸರಿ ನೆಲದಾಳಗಳ ನಿಶ್ಶಬ್ದದಲ್ಲಿ ಎಂಬ ಸಾಲುಗಳಲ್ಲಿ ಸಜ್ಜನರು, ಸಭ್ಯರು ಸಾರ್ವಜನಿಕ ಬದುಕಿಗೆ ಬರಲು ಹಿಂಜರಿಯುವ ಸ್ಥಿತಿಯ ಬಗ್ಗೆ ಗಮನ ಸೆಳೆಯುತ್ತಾರೆ. ನಮ್ಮ ನಡುವೆ ವಿರಾಜಿಸುವ ಜನರಾದರೂ ಎಂಥವರು ಎಂಬುದಕ್ಕೆ ಜನಗಣಮನ ಅಧಿನಾಯಕ ಕವಿತೆಯನ್ನು ನೋಡಿ. ನಮ್ಮೀ ಜನಗಣಮನ ಅಧಿನಾಯಕ ಎಲ್ಲಿದ್ದಾನೆ? ಎಲ್ಲೆಲ್ಲೂ ಇದ್ದಾನೆ. ನಂಬದೆ ಕರೆದರೂ ಕರೆಯದೇ ಇದ್ದರೂ ಕಂಬದಲ್ಲಿ ಕೂತಿದ್ದಾನೆ. ಕೊಂಬೆಗೂ ಕೊಂಬೆಗೂ ನೆಗೆಯುತ್ತಾನೆ. ಗೋಸುಂಬೆಯ ಕೋಟನ್ನು ತೊಟ್ಟಿದ್ದಾನೆ. ಮುಖಕ್ಕೆ ಮೈಕನ್ನು ಕಟ್ಟಿದ್ದಾನೆ. ಮೇಲ್ಮನೆಯಲ್ಲೂ ಕೆಳಮನೆಯಲ್ಲೂ ಒಳಮನೆಯಲ್ಲೂ ಅವನೇ ತುಂಬಿದ್ದಾನೆ. ಎಚ್ಚರವಾಗಿರು, ನಮ್ಮೀ ಜನಗಣಮನ ಅಧಿನಾಯಕ ಇಲ್ಲೇ ಇದ್ದಾನೆ. ಜಯ ಹೇ ಅನ್ನದೆ ಇದ್ದರೆ ನಿನಗೂ ನೀ ಯಾರೆಂಬುದ ಕಾಣಿಸುತ್ತಾನೆ ಎನ್ನುವಲ್ಲಿನ ಹರಿತ ವ್ಯಂಗ ನಮ್ಮನ್ನು ಚುಚ್ಚದೇ ಇದ್ದೀತೆ. ಇಂತಹ ಜನಗಣಮನ ಅಧಿನಾಯಕರೇ ಸಮಾಜದಲ್ಲಿ ತುಂಬಿ ತುಳುಕಿದಾಗ ನಾವು ಕಾಣುವ ಕನಸಾದರೂ ಎಂತಹದು? ಅದೊಂದು ದುಸ್ವಪ್ನ ಎನ್ನುತ್ತಾರೆ. ಅದೇ ಹೆಸರಿನ ಕವನದಲ್ಲಿ ಆ ಕೆಟ್ಟ ಕನಸು ಹೀಗಿದೆ. ಗೊಮ್ಮಟನಾಗಿ ನಿಂತಿದ್ದ ಮಹಾಮೂರ್ತಿ ಕರಗಿ ಕೊಚ್ಚೆಯಾಗಿ ಹರಿದಿದ್ದ ಕಂಡೆ. ಇಂದ್ರನ ಇರಾವತಕ್ಕೆ ತೊನಚಿ ಹತ್ತಿ ಬೀದಿ ನಾಯಾಗಿ ಬೂದಿಯಲ್ಲಿ ಹೊರಳಾಡಿದ್ದ ಕಂಡೆ. ಕೊಳಕು ಮಂಡಲಕ್ಕೆ 7 ಹೆಡೆ ಮೂಡಿ ಮಾನಸ ಸರೋವರದಲ್ಲಿ ಜಲಕ್ರೀಡೆಯಾಡಿದ್ದ ಕಂಡೆ. ಸರಸ್ವತಿ ಮಂದಿರದ ಶ್ವೇತಚಾಮರ ಕೆಲವು ಮಂತ್ರಿಗಳ ಮನೆಯ ಕಸಪೊರಕೆಯಾದದ್ದ ಕಂಡೆ. ದೊಡ್ಡ ಪೀಠಗಳ ಮೇಲೆ ಸಣ್ಣ ಜನ ಇಲಿಹೆಗ್ಗನಗಳಾಗಿ ಹರಿದಾಡಿದ್ದ ಕಂಡೆ ಎನ್ನುವ ಕವಿ ಕಂಡು ಎಚ್ಚರಗೊಂಡೆ. ಎಚ್ಚರವೆಲ್ಲ ನಿಗಿನಿಗಿ ಉರಿವ ಕೆಂಡದ ಉಂಡೆ ಎನ್ನುತ್ತಾರೆ. ಉರಿವ ಕೆಂಡದ ಉಂಡೆಯಾಗುವ ಸಾತ್ವಿಕ ಸಿಟ್ಟು ನಮಗೆಂದು ಬಂದೀತು? ಇಂದಿನ ಸಾಮಾಜಿಕ ವ್ಯವಸ್ಥೆ GSS ಅವರಿಗೆ ಅರೇಬಿಯನ್ ನೈಟ್ಸ್ನ ಬಾಗ್ದಾದಿನ ಕಾರಿರುಳ ನೆನಪು ತರುತ್ತದೆ. ತಮ್ಮ ಶಹಜಾದೆಗೆ ಎಂಬ ಕವನದಲ್ಲಿ ಕವಿ ಹೀಗೆ ಕೇಳುತ್ತಾರೆ. 1001 ಕಾರಿರುಳನ್ನು ಕತೆ ಹೇಳುತ್ತಲೇ ಗೆದ್ದ ಶಹಜಾದೆ, ಹೇಳೆ ಈ ರಾತ್ರಿಗೆಂದು ಕೊನೆ, ಯಾವ ಕತೆ ನಮ್ಮನ್ನೀಗ ಉಳಿಸಬಹುದು? ದುಷ್ಟ ವ್ಯವಸ್ಥೆಯೊಂದರಲ್ಲಿ ಶಿಷ್ಟ ಜನರು ಅನುಭವಿಸುವ ಪಾಡನ್ನು ಭೀಮಾಲಾಪ ಎನ್ನುತ್ತಾರೆ. ವಿರಾಟರಾಜನ ಅರಮನೆಯಲ್ಲಿ ಅಜ್ಞಾತವಾಸಿಗಳಾಗಿ ಜೀತ ಮಾಡಬೇಕಾದ ಪಾಂಡವರ ಪರಿಸ್ಥಿತಿಯನ್ನು ಭೀಮನ ಬಾಯಿಯಲ್ಲಿ GSS ಹೀಗೆ ಹೇಳಿಸುತ್ತಾರೆ. ಸೀರೆ ಉಟ್ಟು ಬಳೆ ತೊಟ್ಟು ಕಾಲಿಗೆ ಗೆಜ್ಜೆ ಕಟ್ಟಿದ್ದಾನೆ ಒಬ್ಬ, ಇನ್ನೊಬ್ಬ ಕಾವಿ ಉಟ್ಟು ಮೂಲಿಗೆ ಕೂತಿದ್ದಾನೆ. ದನದ ಕೊಟ್ಟಿಗೆಯಲ್ಲಿ ಒಬ್ಬ, ಕುದುರೆ ಲಾಯದಲ್ಲಿ ಮತ್ತೊಬ್ಬ ಇದ್ದಾಳೆ ಇವಳು. ಅವರಿವರ ತಲೆಯ ಹೇನು ಹೆಕ್ಕುತ್ತಾ ಆಗಾಗ ನಮ್ಮನ್ನು ಕುಕ್ಕುತ್ತಾ ನಾನೂ ಇದ್ದೇನೆ ಅಡುಗೆ ಮನೆಯಲ್ಲಿ. ಉರಿವ ಸೌದೆಗಳ ಜೊತೆಗೆ ಪಾತ್ರೆಗಳಲ್ಲಿ ಕೊತ ಕೊತ ಕುದ್ದು ಹಳೆಯ ನೆನಪುಗಳನ್ನು ರುಬ್ಬುತ್ತಾ. ಭೀಮನ ಆಲಾಪ ಅಲ್ಲಿಗೇ ಮುಗಿಯುವುದಿಲ್ಲ. ನೋಡುತ್ತಿದ್ದೇನೆ, ಸುತ್ತಲೂ ಎಂತೆಂತಹೋ ವಿಜೃಂಭಿಸಿ ಮೀಸೆ ತಿರುವುತ್ತಿವೆ. ಏರಬಾರದ ಕಡೆಗೆ ಏರಿ, ಇಳಿಯಬಾರದ ಕಡೆಗೆ ಇಳಿದು ಕೆಡಿಸಿ ಹೊಲಸೆಬ್ಬಿಸಿವೆ. ಗೆರೆದಾಟಬಾರದ ನಾನು ಕಾಯುತ್ತಿದ್ದೇನೆ. ಉರಿವ ಸೌದೆಗಳ ಜೊತೆಗೆ ಪಾತ್ರೆಗಳಲ್ಲಿ ಕೊತ ಕೊತ ಕುದಿದು ಕಾಯುತ್ತಿದ್ದೇನೆ. ಇಂದಿನ ಪರಿಸ್ಥಿತಿಯಲ್ಲಿ ಬಹುತೇಕರು ಭೀಮಾಲಾಪದಂತೆ ಕೊತ ಕೊತ ಕುದಿದು ಕಾಯುತ್ತಿರುವ ಸಾತ್ವಿಕರಾಗಿದ್ದಾರಲ್ಲವೇ? GSS ನಿರಾಶಾವಾದಿಗಳಲ್ಲ. ಹತಾಶೆಯ ಅಂಚಿನಲ್ಲಿ ಉಳಿಯುವ ಅಸಹಾಯಕತೆ ಅವರ ಕವಿತೆಗಳಲ್ಲಿ ಪದೇ ಪದೇ ಮಾರ್ದನಿಸಿದರೂ ಅವರು ಕಾಣುವುದು ಬೆಳಕನ್ನೇ. ರಾತ್ರಿ ಕಳೆದೀತು, ಬೆಳಕು ಹರಿದೀತು ಎಂಬುದು ಅವರ ನಂಬಿಕೆ. ಅವರು ನಂಬಿರುವುದು ಜನತಾ ಜನಾರ್ದನರ ಕೃಷ್ಣಶಕ್ತಿಯನ್ನು. ಕೊಳಲ ಹಿಡಿದ ಮೃದು ಬೆರಳುಗಳು ಅರ್ಜುನನ ರಥದ ವಾಘೆಯನ್ನು ಹಿಡಿಯಬೇಕಾಗಿದೆ. ಕೊಳಲಿನ ಜಾಗದಲ್ಲಿ ಪಾಂಚಜನ್ಯ ಮೊಳಗಬೇಕಾಗಿದೆ ಎನ್ನುತ್ತಾರೆ GSS. ಇಂದಿನ ಪರಿಸ್ಥಿತಿಯಲ್ಲಿ ಮೊದಲು ನಮ್ಮಲ್ಲಿ ಸಾತ್ವಿಕ ಸಿಟ್ಟು ಬರಬೇಕಾಗಿದೆ.
ಅದಕ್ಕಾಗಿ GSS ಅವರ ಜನ್ಮ ಶತಾಬ್ದಿಯ ಈ ವರ್ಷವೆಲ್ಲ ಅವರ ಸಾತ್ವಿಕ ಸಿಟ್ಟಿನ ಕವಿತೆಗಳ ಮೊರೆತ ನಾಡಿನಾದ್ಯಂತ ಹೆಚ್ಚು ಹೆಚ್ಚಾಗಿ ಕೇಳಿಬರಬೇಕಾಗಿದೆ. ನನ್ನ ಆತ್ಮೀಯ ಕೇಳುಗ ಬಾಂಧವರೇ, ಕೇಳಿದಿರಲ್ಲ ನಮ್ಮ GSS ಅವರ ಕವಿತೆಗಳು ಎಷ್ಟೊಂದು ಮನಚಾಗಿವೆ ಎಂದು. ಸುಮಾರು 40 ವರ್ಷಗಳಷ್ಟು ಹಿಂದೆ ಬರೆದ ಈ ಕವಿತೆಗಳು ಈಗಲೂ ಎಷ್ಟೊಂದು ಪ್ರಸ್ತುತವಾಗಿವೆ ಎಂಬ ಅಂಶವನ್ನು ನಾವು ತುಂಬಾ ಗಹನವಾಗಿ ಗಮನಿಸಬೇಕಾಗಿದೆ. ಲೇಖಕರಾದ ಶ್ರೀ YSV ದತ್ತ ಅವರೇ ಮತ್ತೆ ಹೇಳುವಂತೆ, ವರ್ತಮಾನ ಸಂಕಟಕ್ಕೆ ದನಿಯಾಗಿ ಹನತೆಯ ಕವಿ GSS ಶಿವರುದ್ರಪ್ಪನವರ ಕಾವ್ಯ ಒದಗಿ ಬರುತ್ತದೆ. ಮಾನವ ಕೇಂದ್ರಿತ ಸಮಾಜ ವ್ಯವಸ್ಥೆಯ ಬಗ್ಗೆ ಅವರಂತೆ ಪ್ರತಿಕ್ರಿಯಿಸಿರುವ ಕವಿಗಳು ತುಂಬಾ ವಿರಳ. ಜನ್ಮಶತಾಬ್ದಿ ವರ್ಷದಲ್ಲಿ ಅವರ ಕಾವ್ಯದ ಕೃಷ್ಣಶಕ್ತಿ ನಾಡನ್ನು ಆವರಿಸಿಕೊಳ್ಳಬೇಕಾಗಿದೆ. ಜೊತೆಗೆ ಸಾತ್ವಿಕ ಸಿಟ್ಟು ಎಲ್ಲರದ್ದಾಗಬೇಕಾಗಿದೆ ಎಂಬ ಲೇಖಕರ ಈ ನುಡಿಗಳಿಗೆ ನಾವು ನೀವೆಲ್ಲ ಧ್ವನಿಗೂಡಿಸೋಣ. ಅಂತಹ ಮಹಾನ್ ಕವಿಯ ಆಶಯದಂತೆ ನಾವೆಲ್ಲ ನಡೆಯೋಣ ಎಂದು ಹೇಳುತ್ತಾ, ಲೇಖಕರಾದ ಶ್ರೀ YSV ದತ್ತ ಅವರಿಗೆ ನನ್ನ ಅಭಿಮಾನಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಲೇಖಕರ ಇಂತಹ ಇನ್ನಷ್ಟು ವೈಚಾರಿಕ ವಿಷಯಗಳುಳ್ಳ ಲೇಖನಗಳನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಂದೆ ತರ್ತಾ ಇರ್ತೀನಿ ಎಂದು ತಮಗೆ ತಿಳಿಸುತ್ತಾ, ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ನವನವೀನ ವಿಷಯಗಳಲ್ಲಿ. ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಶರಣಾರ್ಥಿಗಳು.